Hello students. From today I will start the new lesson by Maxim Gorky, Pepe. Pepe, a name of 10-year child, written by Maxim Gorky. Maxim Gorky, born on 28 March 1868, is a Russian writer. His real name is Alexei Maximovich Peshakov. Is a renowned representative figure of Soviet Russian literature in 20th century. He was born in a very poor family and he became orphan at the age of 9. And his grandmother brought him up. And he also a short story writer and a playwright. And his works won once nominated for prestigious Nobel Prize for Literature. He is regarded as a founder of socialist realism, which strives for the emancipation of poor and establish a classless society. His well-known works include Mother and My Childhood is his autobiography. The present story Pepe is a part of Tales of Italy, deals with Italian working class people, their life and suffering. Pepe, as I already told you, a 10-year boy gifted with keen sensibility and unconventional perception of life. Pepe ಬಂದು ಮ್ಯಾಕ್ಸಿಮ್ ಗಾರ್ಕಿ ಅವರ ಒಂದು ಸಣ್ಣ ಕಥೆ. ಇದು ಸೆಟ್ಟಿಂಗ್ ಬಂದು ಇಟಾಲಿಯಲ್ಲಿ ಇದೆ. ಮ್ಯಾಕ್ಸಿಮ್ ಗಾರ್ಕಿ ನಾನು ನಿಮ್ಗೆ ಮೊದಲೇ ಹೇಳಿದ್ರಂತೆ, ಮ್ಯಾಕ್ಸಿಮ್ ಗಾರ್ಕಿ ರಷ್ಯನ್ ಲಿಟ್ರೇಚರಲ್ಲಿ ತುಂಬ ಫೇಮಸ್ ಆದಂತಹ ಹೆಸರು. Pepe, this story is about a child, how he is behaving, and the two episodes in the story which plays a major role about introducing his character and how Pepe was behaving with society ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತದೆ. Let's start the story. Pepe is 10. As I told you, Pepe 10 ವರ್ಷದ ಹುಡುಗ. He is as frail, slender and quick as a lizard. Is frail ಅಂದರೆ ತುಂಬ ಸಣ್ಣದಾಗಿ ನಿಶಕ್ತಿಯಿಂದ ಇದ್ದಂತಹ ಹುಡುಗ. ಫ್ರೈಲ್ ನಿಶಕ್ತಿಯಿಂದ ಕೂಡಿದಂಥ ಸ್ಲೆಂಡರ್ ತೆಳ್ಳಕ್ಕೆ ಒಂದು ಸಣ್ಣದಕ್ಕೆ. ಆ್ಯಂಡ್ ಆಸ್ ಕ್ವಿಕ್ ಆಸ್ ಅ ಲಿಸರ್ಡ್, ಒಂದು ಸರೀಸೃಪ ಎಷ್ಟು ವೇಗವಾಗಿ ಹರಿಯುತ್ತೋ ಅಷ್ಟೇ ವೇಗವಾಗಿ ಓಡಾಡ್ತಾ ಇದ್ದ, ಅಷ್ಟೇ ವೇಗವಾಗಿ ಚಟುವಟಿಕೆಯಿಂದ ಇದ್ದ ಅಂತ ಹೇಳ್ತಾ ಇದೆ. His motley rags hang from his narrow shoulders and the skin, blackened by sun and dirt, peeps through innumerable rents. ಅವನು ಹಾಕೊಂಡ್ರಂಥ ಬಟ್ಟೆ ಅದು ನ್ಯಾರೋ ಶೋಲ್ಡರ್ಸ್ ಆ್ಯಂಡ್ ಸ್ಕಿನ್ನು, ಇದು ಸಣ್ಣ ಸಣ್ಣ ತೂತುಗಳಿಂದ, ಒಂದು ಬಟ್ಟೆನಲ್ಲಿ ಸಾಕಷ್ಟು ತೂತುಗಳಿದ್ದಾವೆ. ಅದರಿಂದ ಸೂರ್ಯನ ಬೆಳಕು ಹೋಗಿ ಅವನ ಮೈಯೆಲ್ಲ ಕಪ್ಪಗಾಗಿದೆ ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ರೈಟರ್. ಡೆಫಿನೆಟ್ಲಿ he is not a rich man, he is not a rich child, he is a very poor child ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. He looks like a dried up blade of grass. ತುಂಬ ಸಣ್ಣಗಿದ್ದಿದ್ದರಿಂದ ಅವನು ಯಾವ ರೀತಿ ಇದ್ದ ಅಂದರೆ ಡ್ರೈಡ್ ಅಪ್ ಬ್ಲೇಡ್ ಆಫ್ ಗ್ರಾಸ್, ಒಣಗಿರೋ ಹುಲ್ಲಿನ ರೀತಿಯಲ್ಲಿ ಪೇಪೆ ಇದ್ದ ಅಂತ ಹೇಳ್ತಾ ಇದ್ದಾರೆ. ವಿಚ್ ದ ಸೀ breeze blows hither and thither from sunrise to sunset,
Pepe leaves from stone to stone on the island, and hourly one can hearly his tireless little voice pouring forth, Italy, the beautiful Italy, my own. ತುಂಬ ಸಣ್ಣದಾಗಿ ಒಂದು ಒಣಗಿರೋ ಹುಲ್ಲಿನ ರೀತಿಯಲ್ಲಿ ಪೇಪೆ ಕಾಣಿಸ್ತಾ ಇದ್ದ. ಹಾಗೆ ಯಾವಾಗ ಗಾಳಿ ಆ ಕಡೆಯಿಂದ ಈ ಕಡೆಗೆ ಬೀಸ್ತಾ ಇತ್ತು, ಆಗ ಒಂದು ಬಂಡೆಕಲ್ಲಿಂದ ಇನ್ನೊಂದು ಬಂಡೆಕಲ್ಲಿಗೆ ಆ ಐಲ್ಯಾಂಡಲ್ಲಿ ಓಡಾಡ್ತಾ ಇರೋಂಥ ಕಾಣಿಸ್ತಾ ಇತ್ತಂತೆ ನಮಗೆ ಪೇಪೆ. ಆ್ಯಂಡ್ ಅವನು ಯಾವಾಗಲೂ ವಾಯ್ಸು ಯಾವ ರೀತಿಯಾಗಿ ಕೇಳಿಸ್ತಾ ಇತ್ತು ಅಂದರೆ, ಇಟಾಲಿ ದ ಬ್ಯೂಟಿಫುಲ್, ಇಟಾಲಿ ಮೈ ಓನ್ ಅನ್ನೋದನ್ನು ಪದೇ 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 ಇವನು ಹೇಳ್ತಾ ಇದ್ದ. ಇವನು ಮಾತಾಡಬೇಕಾದ್ರೆ ಇಟಾಲಿ ಮೈ ಬ್ಯೂಟಿಫುಲ್, ಇಟಾಲಿ ಮೈ ಓನ್ ಅನ್ನೋದನ್ನ ಹೇಳ್ತಾ ಇದ್ದ. ಎವ್ರಿಥಿಂಗ್ ಇಂಟ್ರೆಸ್ಟಿಂಗ್. 10-year ಬಾಯ್. ಒಂದು ಸಣ್ಣ ಹುಡುಗನಿಗೆ ಎಲ್ಲದೂ ಕೂಡ ತುಂಬ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಎಲ್ಲ ಪ್ರಪಂಚ ತುಂಬ ಅರ್ಥ ಮಾಡ್ಕೊಳ್ಳೋ ರೀತಿ ಏನಿರ್ತದೆ, ತುಂಬ ಚೆನ್ನಾಗಿ ಅನಿಸ್ತಾ ಇರ್ತದೆ. ಎವ್ರಿಥಿಂಗ್ ಇಂಟ್ರೆಸ್ಟಿಂಗ್. ಆಸ್ ಫಾರ್ ದ 10-year ಬಾಯ್, like a 10-year boy or girl, everything interest for the 10 years boy or girl ಎಲ್ಲನೂ ಕೂಡ ಇವನಿಗೆ ಇಷ್ಟ ಆಗ್ತಾ ಇದೆ. ದ ಫ್ಲವರ್ ದಟ್ ಗ್ರೋಸ್ ಇನ್ ದ riotous profusions over the good earth. ಯಾವುದಾದ್ರೂ ವಿಚಿತ್ರವಾಗಿ ಬೆಳೆದಿರುವಂಥ ಒಂದು ಫ್ಲವರ್ಸ್ ದಟ್ ಗ್ರೋಸ್ ಆನ್ ದ riotous profusion ಓವರ್ ದ ಗುಡ್ ಅರ್ತ್. ವಿಚಿತ್ರವಾಗಿ ಬೆಳೆದಿರುವಂತಹ ಒಂದು ಫ್ಲವರ್ ಇರ್ಬೋದು. ದ ಲಿಸರ್ಡ್ ದಟ್ ಆರ್ಟ್ ಅಮಾಂಗ್ ದ ಪರ್ಪಲ್ ಬೋಲ್ಡರ್ಸ್. ಒಂದು ಗೋಡೆಗಳ ಮೇಲೆ ಓಡಾಡ್ತಾ ಇರೋಂತಹ ಲಿಸರ್ಡ್ ಪಲ್ಲಿ ಇರ್ಬೋದು. ದ ಬರ್ಡ್ಸ್ ಅಮಿಡ್ಸ್ ದ ಚಿಸಲ್ಡ್ ಪರ್ಫೆಕ್ಷನ್ ಆಫ್ ಆಲಿವ್ ಟ್ರೀ. ಯಾವುದಾದ್ರೂ ಆಲಿವ್ ಟ್ರೀ ಮರದ ಮೇಲೆ ಕೂತಂತಹ ಅಕ್ಕಿಯ ಶಬ್ದ ಇರ್ಬೋದು. ಎಲ್ಲನೂ ಕೂಡ ಇವನಿಗೆ ಇಷ್ಟ ಆಗ್ತಾ ಇತ್ತು. ಎಲ್ಲನೂ ಕೂಡ ಇಂಟ್ರೆಸ್ಟಿಂಗ್ ಆಗಿರ್ತಾ ಇತ್ತು. ಕುತೂಹಲದಿಂದ ನೋಡ್ತಾ ಇದ್ದ ಪ್ರಪಂಚನ. ಆಲಿವ್ ಟ್ರೀ ಲೀವ್ಸ್ ಆನ್ ದ ಮ್ಯಾಲಂಚೈಟ್ ಟ್ರೆಸರಿ ಆಫ್ ವೈನ್ಸ್. The birds amidst the chiseled perfection of the olive tree, leaves and the melancholy treasury of the vines. The fish in the dark gardens at the sea bottom and the foreigners on the narrow. ಎಲ್ಲನೂ ಕೂಡ ಇವನಿಗೆ ಇಷ್ಟ ಆಗ್ತಾ ಇತ್ತು. ಆಲಿವ್ ಟ್ರೀ ಮೇಲಿದ್ದಂತಹ ಒಂದು ಪಕ್ಷಿ ಇರ್ಬೋದು, ಒಂದು ತಾಮ್ರದಲ್ಲಿ ಸಿಗುವಂತಹ ಒಂದು ಬಳ್ಳಿಗಳಿರ್ಬೋದು, ಹಾಗೆ ಸಿ ಬಾಟಮ್ಸಲ್ಲಿ ಸಮುದ್ರದ ತಳದಲ್ಲಿ ಸಿಗುವಂಥ ಕಲ್ಲುಗಳಿರ್ಬೋದು. ಎಲ್ಲನೂ ಕೂಡ ಇಂಟ್ರೆಸ್ಟಿಂಗ್ ಆಗ್ತಾ ಇತ್ತು. ಆಮೇಲೆ ಇವನು ಅಲ್ಲಿ ಸೀನ ನೋಡೋಕೆ ಬರೋಂಥ ಫಾರಿನರ್ಸು ಕೂಡ ಇವನು ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದ್ದ. ಕ್ರೂಕಡ್ ಸ್ಟ್ರೀಟ್ ಆಫ್ ದ ರೋಡ್, ಅತ್ಯಂತ ತುಂಬ ಸಣ್ಣದಾಗಿರುವಂತಹ ರೋಡು ಕೂಡ ಇವನಿಗೆ ಬಹಳ ಕುತೂಹಲದಿಂದ ನೋಡ್ತಾ ಇದ್ದ. ಕ್ರೂಕಡ್ ಸ್ಟ್ರೀಟ್ಸ್ ಆಫ್ ಟೌನ್, ದ ಫ್ಯಾಟ್ ಜರ್ಮನ್ ವಿತ್ ದ ಸ್ವೋರ್ಡ್ ಸ್ಕೇರ್ಡ್ ಫೇಸ್. ಫ್ಯಾಟ್ ಜರ್ಮನ್ ಅಂದರೆ ದಪ್ಪದಾಗಿರುವಂತಹ ಜರ್ಮನ್ ಮನುಷ್ಯರು ಕೂಡ ಅವರ ಇದ್ದಂತಹ ಚೂಪಾದ ದಪ್ಪದಾಗಿರುವಂತಹ ಜರ್ಮನ್ಸು ಅಂದರೆ ಸ್ವೋರ್ಡ್ ಸ್ಕೇರ್ಡ್ ಫೇಸ್, ಒಂದು ಕತ್ತಿಯಷ್ಟೇ ಭಯಾನಕವಾದಂತಹ ಮುಖಗಳು ಕೂಡ ಇವನಿಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದ್ದ. ದ ಇಂಗ್ಲಿಷ್ ಮೆನ್ ಹೂ ಆಲ್ವೇಸ್ ರಿಮೈನ್ಸ್ ಆಫ್ ಒನ್ ಆ್ಯಕ್ಟರ್ ಇನ್ ದ ರೋಲ್ ಆಫ್ ಆ್ಯನ್ ಮಿಸಾಂಥ್ರೋಪ್. ಒಬ್ಬ ಯಾವುದಾದ್ರೂ ಇಂಗ್ಲೀಷ್ ಮೆನ್ನ ನೋಡಿದ ತಕ್ಷಣ ಇವ್ನಿಗೆ ಜ್ಞಾಪಕ ಬರ್ತಾ ಇದ್ದಿದ್ದು ಒಂದೇ ಅಂತೆ, ಒಬ್ಬ ಆ್ಯಕ್ಟರ್ ಇದ್ದಂತೆ. ಅವನು ಮಾನವ ದ್ವೇಷಿ ಆ್ಯಕ್ಟರು, ಇರೋ ಬರೋರ್ನೆಲ್ಲ ಕೊಲ್ತಾ ಇದ್ದಂಥ ಒಬ್ಬ ಆ್ಯಕ್ಟರ್ ಕೂಡ ಇವನಿಗೆ ಇಂಟ್ರೆಸ್ಟಿಂಗ್ ಆಗ್ತದೆ. ಅವ್ನು ಯಾವಾಗಲೂ ಕೂಡ ಯಾರಾದರೂ ಇಂಗ್ಲೀಷ್ ಮೆನ್ಸ್ನ, ವೈಟ್ ಮೆನ್ಸ್ನ ನೋಡಿದಾಗ ಇವನಿಗೆ ಜ್ಞಾಪಕ ಬರ್ತಾ ಇದ್ದಿದ್ದು ಮಿಸಾಂಥ್ರೋಪ್ ಅಂದರೆ ಒಬ್ಬ ಮಾನವ ದ್ವೇಷಿಯಾದಂತಹ ವ್ಯಕ್ತಿ. ಯಾವುದೋ ಒಂದು ಸಿನಿಮಾ ನೋಡಿದಂತೆ ಅಲ್ಲಿ ಯಾವ ರೀತಿಯಾಗಿ ಮಾನವ ದ್ವೇಷಿ ವ್ಯಕ್ತಿ ಇದ್ದ ಅಂದರೆ ಮನುಷ್ಯನ ಕೊಲ್ತಾ ಇದ್ದ, ಆ ವ್ಯಕ್ತಿ ಇವನಿಗೆ ಜ್ಞಾಪಕ ಬರ್ತಾ ಇದ್ದಂತೆ ಯಾರಾದರೂ ಇಂಗ್ಲಿಷ್ ಮ್ಯಾನ್. ದ ಅಮೇರಿಕನ್ಸ್ ಹೂ ಎಂಡಿವರ್ಸ್ ಇನ್ vain to look like an Englishman and inimitable Frenchman as a noisy as a rattle ಅಂತ ಹೇಳ್ತಾ ಇದೆ. What a face. Pepe remarks to his playmates with his keen eyes at German.
ಎಂಥ ಮುಖ ನೋಡು ಒಂದು ಅಂತ ಅವರ ಸ್ನೇಹಿತರು ಆಟ ಆಡೋಕ್ಕಿದ್ದಂಥ ಸ್ನೇಹಿತರಿಗೆ ತೋರಿಸು. ಹೂ ಈಸ್ ಸೋ ಪಫ್ಡ್ ಔಟ್ ವಿತ್ ಇಂಪಾರ್ಟೆನ್ಸ್ ದಟ್ ಈಸ್ ವೆರಿ ಹೇರ್ ಸೀಮ್ಸ್ ಟು ಸ್ಟ್ಯಾಂಡ್ ಆನ್ ಹೆಂಡ್. ವೈ he has got a face as big as my belly. ಯಾವಾಗಲೂ ಕೂಡ ಯಾವ್ದಾದ್ರು ಜರ್ಮನ್ನವ್ರನ್ನ ನೋಡಿದಾಗ ಪ್ರತಿ ಸಲಕ್ಕೆ ಒಂದೊಂದು ಸಲ ಕೇಳ್ತಾ ಇದ್ದಂತೆ, ಅವನ ಮುಖ ಯಾಕೆ ಅಷ್ಟು ವಿಕಾರ, ವೆರಿ ಹೇರ್ ಸೀಮ್ಸ್ ಟು, ವೈ ಈಸ್ ಗಾಟ್ ಎ ಫೇಸ್ ಹ್ಯಾಸ್ ಬಿಗ್ ಆಸ್ ಮೈ ಬೆಲ್ಲಿ. ಎಷ್ಟು ದಪ್ಪ ಇದೆ ಅವನ ಮುಖ ಯಾಕೆ, ಜರ್ಮನ್ ಅವ್ರ ಮುಖ ನೋಡಿದ ತಕ್ಷಣ ಹೇಳ್ತಾ ಇದ್ದಂತೆ, ಅವನ ಮುಖ ಯಾಕೆ ಅಷ್ಟು ದಪ್ಪ ಇದೆ, ನನ್ನ ಹೊಟ್ಟೆ ಅಷ್ಟು ದಪ್ಪ ಇದೆಯಲ್ಲ ಅಂತ ಕೇಳ್ತಾ ಇದ್ದಂತೆ. ಪೇಪೆ ಡಸಂಟ್ ಲೈಕ್ ಜರ್ಮನ್ಸ್. ಅವನಿಗೆ ಜರ್ಮನ್ಸ್ ಅವ್ರು ನೋಡಿದ್ರೆ ಆಗ್ತಾ ಇರಲಿಲ್ವಂತೆ ಪೇಪೆಗೆ. ಈ ಶೇರ್ಸ್ ದ ಐಡಿಯಾಸ್ ಆ್ಯಂಡ್ ದ ಸೆಂಟಿಮೆಂಟ್ಸ್ ಆಫ್ ದ ಸ್ಟ್ರೀಟ್ಸ್. ಯಾವಾಗಲೂ ಕೂಡ ಸೆಂಟಿಮೆಂಟ್ಸು ಏನೇನು ನಡೀತಾ ಇರ್ತದೆ ಅದನ್ನೆಲ್ಲನೂ ಕೂಡ ಕೇಳಿಸ್ಕೊತಾ ಇದ್ದಂತೆ ಕುತೂಹಲವಾಗಿ, ಅದಕ್ಕೆ ಪ್ರತಿಕ್ರಿಯೆನೂ ಕೊಡ್ತಾ ಇದ್ದಂತೆ. ಈ ಶೇರ್ಸ್ ದ ಐಡಿಯಾಸ್ ಆ್ಯಂಡ್ ಸೆಂಟಿಮೆಂಟ್ಸ್ ಆಫ್ ದ ಸ್ಟ್ರೀಟ್, ದ ಸ್ಕ್ವೇರ್ಸ್ ಆ್ಯಂಡ್ ದ ಡಾರ್ಕ್ ಲಿಟಲ್ ಸಲೂನ್ಸ್ ವೇರ್ ದ ಟೌನ್ಸ್ ಫೋಲ್ಕ್ ಡ್ರಿಂಕ್ ವೈನ್, ಪ್ಲೇ ಕಾರ್ಡ್ಸ್, ರೀಡ್ ಆ್ಯಂಡ್ ಪೇಪರ್ಸ್ ಆ್ಯಂಡ್ ಡಿಸ್ಕಸ್ ಪಾಲಿಟಿಕ್ಸ್. ಜರ್ಮನ್ಸ್ ಕಂಡ್ರೆ ಇಷ್ಟ ಆಗ್ತಾ ಇರಲ್ಲ. ಎಲ್ಲೆಲ್ಲಿ ಇರ್ತಾ ಇದ್ದ ಪೇಪೆ ಅಂದರೆ ಎಲ್ಲನೂ ಕೂಡ ಇಂಟ್ರೆಸ್ಟಿಂಗ್ ಆಗಿರ್ತಾ ಇತ್ತು. ಯಾವಾಗ ಸಲೂನ್ಸ್ ಇರ್ಬೋದು, ಒಂದು ಶಾಪ್ಸ್ ಇರ್ಬೋದು, ಅಲ್ಲಿ ಇರೋಂಥ ಟೌನ್ಸಲ್ಲಿದ್ದಂಥ ಶಾಪ್ಸ್ಗಳು, ವೈನ್ ಶಾಪ್ಗಳಿರ್ಬೋದು, ಆಮೇಲೆ ಒಂದು ಭಿತ್ತಿಪತ್ರ ಹಿಡ್ದಿರುವಂಥ ಜನಗಳು, ಆಮೇಲೆ ಪೇಪರ್ ಓದ್ತಾ ಇರೋ ಜನಗಳು, ಡಿಸ್ಕಸ್ ಮಾಡ್ತಾ ಇರೋವಂಥ ಜನಗಳು, ಇದಕ್ಕೆಲ್ಲನೂ ಕೂಡ ಪೇಪೆ ತುಂಬ ಗಮನ ಇಟ್ಟು ನೋಡ್ತಾ ಇದ್ದಂತೆ. ದ ಬಾಲ್ಕನ್ ಸ್ಲೇವ್ಸ್ ದೇ ಸೇ are much closer to us poor Southerns than our good allies who presented us with the sands of Africa in reward for our friendship. ಬಾಲ್ಕನ್ ಸ್ಲೇವ್ ದೇ ಸೇ. ಜನರು ಮಾತಾಡ್ತಾ ಇದ್ದಾಗ ಏನಿಲ್ಲ ಅಂತ ಹೇಳ್ತಾ ಇದ್ದಂತೆ, ಬಾಲ್ಕನ್ ಸ್ಲೇವ್ ಒಬ್ಬ ದಕ್ಷಿಣದಿಂದ ಬಂತಂದ ಯಾವನ ಒಬ್ಬ ಸ್ಲೇವ್, ದೇ ಸೇ ಇವನು ನೋಡಂಗೆ ಹೇಳ್ತಾ ಇದ್ದ, ಆರ್ ಮಚ್ ಕ್ಲೋಸರ್ ಟು ಹಸ್ ಪೂರ್ ಸದರನ್ಸ್ ದೆನ್ ಅವರ್ ಗುಡ್ ಅಲೈಸ್ who presented us with the sand of Africa in reward for our friendship ಅಂತ ಹೇಳಿದ್ವಿ. The simple folk of the south are saying this more and more often, and Pepe hears everything and forgets nothing. ಏನೇನು ಮಾತಾಡ್ತಾ ಇದ್ರು ಜನಗಳು ಅದನ್ನೆಲ್ಲ ಕೂಡ ಕೇಳಿಸ್ಕೊತಾ ಇದ್ದ. ಸದರನ್ಸು ಗುಡ್ ಅಲೈಸ್ ಇದೆ ನಮಗೂ, ಮತ್ತು ಸದರನ್ಸ್ ಅವ್ರಿಗೂ, ಬಾಲ್ಕನ್ ಸ್ಲೇವ್ಸ್ಗೂ ನಮಗೂ, ಆಮೇಲೆ ಆ ಜನಗಳು ಮಾಡ್ತಾ ಇರ್ತಂಥ ಆಫ್ರಿಕನ್ಸು ಮತ್ತು ನಮಗೂ ಒಳ್ಳೆ ಸಂಬಂಧ ಇದೆ, ಇನ್ನೆಲ್ಲನೂ ಕೂಡ ಪಾಲಿಟಿಕ್ಸ್ನೆಲ್ಲನೂ ಕೇಳಿಸ್ಕೊತಾ ಇದ್ದ. ಅಂದರೆ the simple folk of south are saying this more and more often. ಈ ಸೌತಿಂದ ಬಂದಂಥ ದಕ್ಷಿಣ ಪ್ರಾಂತ್ಯದಿಂದ ಇದನ್ನು ಜಾಸ್ತಿ ಹೇಳ್ತಾ ಇದ್ದಾರೆ. ಪೇಪೆ ಇದನ್ನೆಲ್ಲನೂ ಕೇಳಿಸ್ಕೊತಾ ಇದ್ದಂತೆ. ಎವ್ರಿಥಿಂಗ್ ಆ್ಯಂಡ್ ಫರ್ಗೆಟ್ಸ್ ನಥಿಂಗ್, ಎಲ್ಲನೂ ಕೇಳಿಸ್ಕೊತಾ ಇದ್ರೆ ಅದು ಯಾವುದನ್ನು ಕೂಡ ಮರಿತಾ ಇರಲಿಲ್ವಂತೆ ಅಂತ ಹೇಳ್ತಾ ಇದ್ದಾರೆ ರೈಟರ್. ಹಿಯರ್ ಇಸ್ ಎ ಡಲ್ ಇಂಗ್ಲಿಷ್ ಮ್ಯಾನ್ ಸ್ಟ್ರೈಡಿಂಗ್ ಅಲಾನ್ ಇಸ್ ಸಿಸರ್ಸ್ ಲೈಕ್ ಲೆಗ್ಸ್. Pepe in front of him is humming something like funeral dirge of just a mournful ditty. ಒಂದು ಇಲ್ಲಿ ಮುಂದೆ ಒಬ್ಬ ಇಂಗ್ಲಿಷ್ ಮನ್ ಇದ್ದಾನಂತೆ, ಅವನ ಕಾಲುಗಳು ಹಿಂಗೆ ಇದೆ. ಇಟ್ ಈಸ್ legs are like scissor like. Pepe in front of him is humming something like ಫ್ಯೂನರಬಲ್ ಡಿರಾಜ್. ಅವನು ಮುಂದೆ ಹೋಗ್ಬಿಟ್ಟು ಅಂತ್ಯಕ್ರಿಯೆಯಲ್ಲಿ ಆಡುವಂತಹ ಹಾಡು ಹೇಳ್ತಾರಲ್ಲ, ಆ ರೀತಿ ಒಂದನ್ನು ಹಾಡು ಹೇಳೋಕ್ಕೆ ಸ್ಟಾರ್ಟ್ ಮಾಡಿ, ಮೈ ಫ್ರೆಂಡ್ ಹ್ಯಾಸ್ ಡೆಡ್, ಮೈ ವೈಫ್ ಇಸ್ ಸ್ಯಾಡ್ ಅಂತ ಹೇಳಿಬಿಟ್ಟು ಹಾಡು ಹೇಳೋಕ್ಕೆ ಸ್ಟಾರ್ಟ್ ಮಾಡೋದಂತೆ ನಮ್ಮ ಪೇಪೆ. As I told you, ಯಾವುದೋ ಒಬ್ಬ ಇಂಗ್ಲೀಷ್ ಮ್ಯಾನ್ ಸಿಸರ್ ಲೈಕ್ ಲೆಗ್ಸ್ ಇದ್ದು ಅಂತ ಅವನ ಹತ್ರ ಹೋಗ್ಬಿಟ್ಟು ಒಂದು ಫ್ಯೂನರಲ್ ಸಾಂಗ್ಸ್ ಈ ಸ್ಟಾರ್ಟೆಡ್ ಟು ಸಿಂಗ್ ದ ಫ್ಯೂನರಲ್ ಸಾಂಗ್. ಮೈ ಫ್ರೆಂಡ್ ಹ್ಯಾಸ್ ಡೆಡ್, ಮೈ ವೈಫ್ ಇಸ್ ಸ್ಯಾಡ್ ಅಂತ ಹೇಳ್ಬಿಟ್ಟು ಹಾಡೋಕ್ಕೆ ಸ್ಟಾರ್ಟ್ ಮಾಡುವ. ಐ ಡು ನಾಟ್ ನೋ ವಾಟ್ ಐಲ್ ಸರ್ ಅಂತ ಹೇಳ್ಬಿಟ್ಟು ಹಾಡೋಕ್ಕೆ ಸ್ಟಾರ್ಟ್ ಮಾಡಿದಂತೆ. ಪೇಪೆಸ್ ಪ್ಲೇಮೇಟ್ಸ್ trail along behind, convulsed with laughter, scurrying like mice to hide in the bushes or behind walls.
whenever the foreigner glances at them calmly with his faded eyes. ಪೇಪೆ ಅವರ ಸ್ನೇಹಿತರೆಲ್ಲ ಯಾವುದೋ ಒಂದು ಸೊ ಮಧ್ಯದಲ್ಲಿ ಯಾವುದೋ ಒಂದು ಹಿಂದೆ ಗೋಡೆ ಹಿಂದೆನೋ ಯಾವುದೋ ಒಂದು ಬಳ್ಳಿಗಳಿಂದನೋ ಔತ್ಕೊಂಡು ಇದನ್ನೆಲ್ಲ ಕೇಳಿಸ್ಕೊಂಡು ಅವರೆಲ್ಲ ಬರುವಂಥ ಫಾರಿನರ್ಸ್ನೆಲ್ಲ ನೋಡಿ ಇರ್ತಾ ಇದ್ರಂತೆ ವಿತ್ ದೇರ್ ಫೈರ್ಡ್ ಐ ಒಣಗಿರೋ ಕಣ್ಣುಗಳಲ್ಲಿ ನೋಡ್ತಾ ಇದ್ರಂತೆ. ಒನ್ ಕುಡ್ ಟೆಲ್ ಎ ಆಸ್ಟ್ ಆಫ್ ಎಂಟರಿಂಗ್ ದ ಸ್ಟೋರೀಸ್ ಅಬೌಟ್ ಪೇಪೆ. ಪೇಪೆ ಬಗ್ಗೆ ಹಲವಾರು ಕಥೆಗಳಲ್ಲಿ ಇಲ್ಲಿ ಒಂದು ಕತೆ ತುಂಬ ಇದೆ. ಒಂದು ಫೇಮಸ್ ಆದ ಕತೆ ಹೇಳ್ತೀನಿ ಅಂತ ಮ್ಯಾಕ್ಸಿಮ್ ಗಾರ್ಕಿ ಅವರು ಕತೆ ಸ್ಟಾರ್ಟ್ ಮಾಡಿದ್ದಾರೆ. ಒನ್ ಡೇ ಒನ್ ಕುಡ್ ಟೆಲ್ ಆ ಹಾಸ್ಟ್ ಆಫ್ ಎಂಟರ್ಟೈನಿಂಗ್ ಸ್ಟೋರಿ ಅಬೌಟ್ ಪೇಪೆ. ಎಲ್ಲರಿಗೂ ಕೂಡ ತುಂಬ ಕತೆಗಳನ್ನ ಹೇಳಬಹುದು ಪೇಪೆ ಬಗ್ಗೆ ಅಂತ ಹೇಳಿ. ಒನ್ ಡೇ ಸಮ್ ಸಿಗ್ನೋರಾ ಮೀನ್ಸ್ ಶ್ರೀಮತಿ ಅಂತ ನಾವು ಹೇಳ್ತೇನೆ, ಮಿಸ್ಸಸ್ ಅಂತ ಏನು ಹೇಳ್ತೀವಿ ಅದನ್ನು, ಇದು ಇಟಾಲಿನಲ್ಲಿ ಇಟಾಲಿ ಶ್ರೀಮತಿ ಅಂತ ಮಿಸ್ಸಸ್ ಅಂತ ಹೇಳಿ ಹೇಳ್ತೀವಲ್ಲ, ಇಟಾಲಿನಲ್ಲಿ ಸಿಗ್ನೋರಾ ಅಂತ ಕರೀತಾರೆ. ಒನ್ ಡೇ ಸಮ್ ಸಿಗ್ನೋರಾ ಸೆಂಟ್ ಹಿಮ್ ಟು ಹರ್ ಫ್ರೆಂಡ್ ವಿತ್ ಅ ಬಾಸ್ಕೆಟ್ ಆಫ್ ಆ್ಯಪಲ್ಸ್ ಫ್ರಮ್ ಹರ್ ಗಾರ್ಡನ್ಸ್. ಒಂದಿನ ಒಬ್ಬಳು ಸಿಗ್ನೋರಾ ಬ್ಯಾಸ್ಕೆಟ್ ಆಫ್ ಆ್ಯಪಲ್ಸ್ನ ಇಲ್ಲಿ ಕೊಟ್ಟುಬಿಡು, ಸಂಬಂಧಿಕರ ಮನೆಗೋ ಇಲ್ಲೋ ಫ್ರೆಂಡ್ಸ್ ಮನೆಗೋ ಕೊಟ್ಬಿಡು ಅಂತ ಹೇಳಿ ಕಳಿಸಿದ್ರಂತೆ ಪೇಪೆಗೆ. ಐ ವಿಲ್ ಗಿವ್ ಯು ಅ ಸಾಲ್ಡೋ, ಇಟಾಲಿಯನ್ ಕಾಯಿನ್, ಸಾಲ್ಡೋ ಅಂದರೆ ಇಟಾಲಿಯನ್ ಕಾಯಿನ್ನು. ಐ ವಿಲ್ ಗಿವ್ ಯು ಅ ಸಾಲ್ಡೋ ಶಿ ಸೆಡ್, ಯು ಕ್ಯಾನ್ ವೆಲ್ ಯೂಸ್ ಇಟ್. ನಿನಗೊಂದು ಸಾಲ್ಡೋ ಕೊಡ್ತೀನಿ, ಈ ಆ್ಯಪಲ್ಸ್ನ ನಾನು ಹೇಳಿರೋ ಜಾಗಕ್ಕೆ ನಾನು ತಲುಪಿಸಿದ್ರೆ ನಾನು ನಿನಗೊಂದು ಸಾಲ್ಡೋ ಕೊಡ್ತೀನಿ ಅಂತ ಪೇಪೆಗೆ ಹೇಳಿ ಕಳಿಸಿದ್ರಂತೆ. ಪೇಪೆ ರೆಡಿಲಿ ಪಿಕ್ಡ್ ಅಪ್ ದ ಬ್ಯಾಸ್ಕೆಟ್, ಬ್ಯಾಲೆನ್ಸ್ ಇಟ್ ಆನ್ ಇಸ್ ಹೆಡ್ ಆ್ಯಂಡ್ ಸೆಟ್ ಆಫ್. ತಕ್ಷಣವೇ ಆ ಬ್ಯಾಸ್ಕೆಟ್ನ ತನ್ನ ಮೇಲೆ ಹೊತ್ಕೊಂಡು ತಕ್ಷಣವೇ ತಲೆ ಮೇಲೆ ಹೊತ್ಕೊಂಡು ಹೊರಡೋಕ್ಕೆ ಸಿದ್ಧವಾದಂತೆ. ನಾಟ್ ಅಂಟಿಲ್ ಈವ್ನಿಂಗ್ ಡಿಡ್ ಹಿ ರಿಟರ್ನ್ ಫಾರ್ ದ ಸಾಲ್ಡೋ. ಸಾಯಂಕಾಲ ಆದರೂ ಆ ಸಿಗ್ನೋರ ಹತ್ರ ಇವನು ಆ ಸಾಲ್ಟೋನ ತೆಗೆದುಕೊಳ್ಳೋದಕ್ಕೆ ಬರಲೇ ಇಲ್ವಂತೆ ಪೇಪೆ. ಯು ವರ್ ಇನ್ ನೋ ಗ್ರೇಟ್ ಹರಿ, ದ ವುಮನ್ ರಿಮಾರ್ಕ್ಡ್. ಯು ವರ್ ನೋ ಗ್ರೇಟ್ ಹರಿ, ದ ವುಮನ್ ರಿಮಾರ್ಕ್ಡ್. Oh, dear Signora, but I am so tired, Pepe replied with a sigh. You see, there were more than 10 of them. You are in no great hurry, the woman. ತುಂಬ ಅರ್ಜೆಂಟಲ್ಲೇನು ಇಲ್ಲ ಅಲ್ವಾ ಅಂತ ಹೇಳಿದ್ರಂತೆ. ಓ ಡಿಯರ್ ಸಿಗ್ನೋರಾ ಅಂತ, ನೀನು ತುಂಬ ಅರ್ಜೆಂಟಲ್ಲೇನು ಇಲ್ಲ ಅಲ್ವಾ ಅಂತ ಆ ಸಿಗ್ನೋರ ಕೇಳಿದ್ರಂತೆ. ಓ ಡಿಯರ್ ಸಿಗ್ನೋರಾ, ಬಟ್ ಐ ಆಮ್ ಸೋ ಟಯರ್ಡ್, ನನಗೆ ತುಂಬ ಸುಸ್ತಾಗ್ಬಿಟ್ಟಿದೆ. ಆಲ್ಮೋಸ್ಟ್ ಪೇಪೆ ಹೇಳಿದ್ನಂತೆ ನನಗೆ ತುಂಬ ಸುಸ್ತಾಗ್ಬಿಟ್ಟಿದೆ. ಪೇಪೆ ರಿಪ್ಲೈಡ್ ವಿತ್ ಅ ಸೈ, ಯು ಸಿ ದೇರ್ ವರ್ ಮೋರ್ ದೆನ್ 10 ಆಫ್ ದೆಮ್. ನಿಮ್ಗೆ ಗೊತ್ತಿಲ್ಲ, ಅಲ್ಲಿ 10ಕ್ಕಿಂತ ಜಾಸ್ತಿ ಜನ ಇದ್ರು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ. ವೈ ಆಫ್ ಕೋರ್ಸ್ ದೇರ್ ವರ್ ಮೋರ್ ದೆನ್ 10, ಇಟ್ ವಾಸ್ ಅ ಫುಲ್ ಬ್ಯಾಸ್ಕೆಟ್. ಇಲ್ಲ ನಾನು ಕೊಟ್ಟಂಥ ಆ್ಯಪಲಲ್ಲಿ 10ಕ್ಕಿಂತ ಜಾಸ್ತಿ ಇತ್ತು, ಬ್ಯಾಸ್ಕೆಟ್ ಪೂರ್ತಿ ಆ್ಯಪಲ್ ಇತ್ತು ಅಂತ ಹೇಳಿದ್ನಂತೆ ಸಿಗ್ನೋರ. ನಾಟ್ ಆ್ಯಪಲ್ ಸಿಗ್ನೋರಾ, ಬಾಯ್ಸ್. ನಾಟ್ ಆ್ಯಪಲ್ ಎಲ್ಲ ನಾನು ಹೇಳ್ತಾ ಇರೋದು, ಬಾಯ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ, ಆ ಹುಡುಗರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ನೀವು ನಾನು ಹೇಳಿದ್ನಂದ್ರೆ ತಕ್ಷಣವೇ ಪೇಪೆ ಒಂದ್ಸಲ ಸಿಕ್ಕದಂಥ ಪೇಪೆ ಅಲ್ಲಿ ನಿಮ್ಗೆ ಗೊತ್ತಿಲ್ಲ 10ಕ್ಕಿಂತ ಸಿಗ್ನೋರ ಕೇಳಿದ್ರಂತೆ. ಬಟ್ ವಾಟ್ ಅಬೌಟ್ ಆ್ಯಪಲ್ಸ್, ದೇರ್ ವರ್ ಮೋರ್ ದೆನ್ 10 ಅಂತ ಹೇಳಿದ. 10 ಆ್ಯಪಲ್ಸ್ ಇತ್ತು, ಅದ್ರಲ್ಲಿ ಪುಟ್ಟಿ ತುಂಬ ಇತ್ತು, ಆದರೆ ನೀನು ನೋಡಿದ್ರೆ 10 ಅಂತ ಹೇಳ್ತಾ ಇದ್ದೆ. ಇಲ್ಲ ನಾನು ಆ್ಯಪಲ್ಸ್ ಬಗ್ಗೆ ಹೇಳ್ತಾ ಇಲ್ಲ, ಐ ಆಮ್ ಟೆಲಿಂಗ್ ಅಬೌಟ್ ದ ಬಾಯ್ಸ್. ನಾನು ಅಲ್ಲಿ ಬಂದಂತಹ ಹುಡುಗರ ಬಗ್ಗೆ ಹೇಳ್ತಾ ಇದ್ದೀನಿ. 10ಕ್ಕಿಂತ ಹೆಚ್ಚು ಜನ ಹುಡುಗರು ಬಂದಿದ್ರು ಅಲ್ಲಿ ಅಂತ. ಫಸ್ಟ್ ಬಟ್ ವಾಟ್ ಅಬೌಟ್ ಆ್ಯಪಲ್ಸ್ ಅಂತಂದರೆ ಏನಾಯಿತು? ಫಸ್ಟ್ ದ ಬಾಯ್ಸ್ ಸಿಗ್ನೋರ. ಮೊದಲು ನಾನು ಆ ಹುಡುಗರು ಏನು ಮಾಡಿದ್ರು ಹೇಳ್ತೀನಿ ನೋಡಿ. ಮಿಶೆಲ್ ಜಿಯೋವಾನಿ, ದೇವ್ರ ದೊಡ್ಡವನು. ಜಿಯೋವಾನಿ ಇನ್ ಇಟಾಲಿ, ಇನ್ ಇಂಗ್ಲೀಷ್ ವಿ ಕ್ಯಾನ್ ಟ್ರಾನ್ಸ್ಲೇಟ್ ಇಟ್ ಆಸ್ ಗಾಡ್ಸ್ ಗ್ರೇಷಿಯಸ್. ದೇವ್ರ ದೊಡ್ಡವನು, ನನಗೇನು ಆಗಲಿಲ್ಲ ನೋಡಿ ಅಂತ ಹೇಳ್ಬಿಟ್ಟು ಕತೆ ಸ್ಟಾರ್ಟ್ ಮಾಡ್ಕೊಂಡಂತೆ. ದ ವುಮನ್ ಗ್ರೂ ಆ್ಯಂಗ್ರಿ, ಶಿ ಸೀಸ್ ಎ ಪೇಪೆ ಬೈ ದಿ ಶೋಲ್ಡರ್ ಆ್ಯಂಡ್ ಶೂಕ್ ಹಿಮ್. ಅಲ್ಲೇ ಕತ್ತನ್ನ ಪಟ್ಟಿ ಹಿಡ್ಕೊಂಡು ಕೇಳಕ್ಕೆ ಸ್ಟಾರ್ಟ್ ಮಾಡಿದ. ಆನ್ಸರ್ ಮೀ, did you deliver the apples? She cried and carried them all the way to the square. Signora, answer me, did you deliver the apples? ನೀನು ನನಗೆ ಉತ್ತರ ಕೊಡು, ನೀನು ಆ್ಯಪಲ್ಸ್ನ
ಡೆಲಿವರಿ ಮಾಡ್ದ. ಶಿ ಕ್ರೈಡ್, ಐ ಕ್ಯಾರಿಡ್ ದೆಮ್ ಆಲ್ ದ ವೇ ಟು ದ ಸ್ಕ್ವೇರ್. ಸಿಗ್ನರ, ಯಾವ ಜಾಗ ಕೇಳಿದ್ರಿ ಆ ಜಾಗದವರೆಗೂ ನಾನು ತಗೊಂಡೋದೆ. ಲಿಸನ್ ಹೌ ವೆಲ್ ಐ ಬಿಹೇವ್ಡ್. ನಾನು ಎಷ್ಟು ಚೆನ್ನಾಗಿ ನಡವಳಿಕೆ ಇದೆ ಅಂತ ನೀವು ನೋಡಬೇಕು. ಅಟ್ ಫಸ್ಟ್ ಐ ಪೇಡ್ ನೋನ್ ಅಟೆನ್ಷನ್ ಟು ದೇರ್ ಜಿಬೀಸ್. ನಾನು ಅವರ ಯಾವ ಇದಕ್ಕೆ ಬೆದರಿಕೆಗೂ ಹೆದರಲಿಲ್ಲ, ಅವ್ರ ಯಾವ ಸಾಮರ್ಥ್ಯಕ್ಕೂ ಕೂಡ ಹೆದರಲಿಲ್ಲ. ಐ ಡಿಸಗ್ರೀಡ್ ವಿತ್ ದೆಮ್, ಲೆಟ್ ದೆಮ್ ಕಂಪೇರ್ ಮೀ ಟು ಅ ಡಾಂಕಿ. ಏನಾದರೂ ಮಾಡಿಕೊಳ್ಳಿ, ಅವ್ರು ನನ್ನನ್ನು ಕತ್ತೆಗಾಲಾದರೂ ಹೋಲಿಸ್ಕೊಳ್ಳಿ ಅಂತ ಸುಮ್ಮನೆ ಇದೆ. ಐ ಟೋಲ್ಡ್ ಮೈ ಸೆಲ್ಫ್ ಐ ವಿಲ್ ಎಂಡ್ಯೂರ್ ಇಟ್ ಆಲ್ ಔಟ್ ಆಫ್ ರೆಸ್ಪೆಕ್ಟ್ ಫಾರ್ ದ ಸಿಗ್ನೋರ, ಫಾರ್ ಯು. ನಿಮಗೋಸ್ಕರ ನಾನು ಸುಮ್ಮನೆ ಇದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲನೂ ನಿಮ್ಮ ಮೇಲೆ ಗೌರವ ಇಟ್ಕೊಂಡು ಆ ಹುಡುಗರ ಮೇಲೆ ಏನೇ ಮಾತಾಡಿದ್ರು ಏನೇ ಮಾಡಿದ್ರು ಸುಮ್ಮನೆ ಇದ್ದೆ. But when they began to poke fun at my mother, when they started to poke fun of my mother, ಯಾವಾಗ ನಮ್ಮ ಅಮ್ಮನ ಬಗ್ಗೆ ಸ್ಟಾರ್ಟ್ ಮಾಡಿದ್ರು, then I decided I had enough. I put the basket down and you ought to have seen, good Signora, how neatly I pelted those little devils with those apple. You would have enjoyed it. ಯಾವ ರೀತಿ ನಾನು ಮಾಡಿದೆ ಅವ್ರಿಗೆ, ಆ ಡೆವಿಲ್ಸ್ಗೆ, ಆ ರಾಕ್ಷಸರಿಗೆ ನಾನು ಏನು ಮಾಡಿದೆ ಅಂತ ನೀವು ನೋಡಬೇಕಾಗಿತ್ತು ಸಿಗ್ನೋರ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ. ನಿಮ್ಮ ಆ್ಯಪಲ್ಸ್ನಲ್ಲೇ ತೆಗೆದು ಹೊಡಿತಾ ಇದ್ದೆ ನಾನು, ಅಷ್ಟು ನೀವು ನೋಡಬೇಕಾಗಿತ್ತು ಅದನ್ನೆಲ್ಲ ಅಂತ. ದಿ ಸ್ಟೋಲ್ ಮೈ ಫ್ರೂಟ್, ಕ್ರೈಡ್ ದ ವುಮೆನ್, ಪೇಪೆ ಹೆವಿಡ್ ಎ ಪಾನ್ ಫುಲ್ ಸಾಯಿ. ನನ್ನ ಹಣ್ಣೆಲ್ಲ ಕದ್ಬಿಟ್ರು ಅವರು ಅಂತ ಸಿಗ್ನೋರ ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿ. ಓ ನೋ, ಈ ಸೆಡ್, ದ ಆ್ಯಪಲ್ಸ್ ದಟ್ ಮಿಸ್ಡ್ ವೇರ್ ಸ್ಮ್ಯಾಶ್ಡ್ ಅಗೇನ್ಸ್ಟ್ ದ ವಾಲ್. ಯಾವ್ಯಾವುದು ಮಿಸ್ ಆಯಿತು ಅದೆಲ್ಲನೂ ಕೂಡ ಸ್ಮ್ಯಾಶ್ ಆಗೋಯಿತು. ಅವರು ಆ್ಯಪಲ್ನ ಕ್ಯಾಚ್ ಹಿಡ್ಕೊಂಡು ಹೋಗಲಿಲ್ಲ, ಆದರೆ ನಾನು ಎಸ್ದೆ, ಅವರ ಕೆಲವು ಆ್ಯಪಲ್ಲು ವಾಲ್ಗೆ ಸ್ಮ್ಯಾಶ್ ಆಯಿತು, ಅಂದರೆ ಗೋಡೆ ಕುಡಿತು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಓ ನೋ, ಈ ಸೈಡ್, ದ ಆ್ಯಪಲ್ಸ್ ದಟ್ ಮಿಸ್ಡ್ ವರ್ ಸ್ಮ್ಯಾಶ್ಡ್ ಅಗೇನ್ಸ್ಟ್ ದ ವಾಲ್, ಬಟ್ ದ ರೆಸ್ಟ್ ವಿ ಹೇಟ್ ಆಫ್ಟರ್ ಐ ಹ್ಯಾಡ್ ಬೀಟನ್ ಮೈ ಎನಿಮೀಸ್ ಆ್ಯಂಡ್ ಮೇಡ್ ಪೀಸ್ ವಿತ್ ದೆಮ್. ಆಮೇಲೆ ಏನು ಎಲ್ಲನೂ ಜಗಳ ಆದಮೇಲೆ ಆ ಆ್ಯಪಲ್ನ ನಾನು ಮತ್ತು ಅವರೆಲ್ಲ ಸೇರಿಕೊಂಡು, ಯಾವ ಆ್ಯಪಲ್ ಮಿಕ್ಕಿತ್ತು ಆ ಜಗಳ ಆದಮೇಲೆ ನಾವು ಅವರೆಲ್ಲ ಕೂತ್ಕೊಂಡು ತಿಂದ್ವಿ ಅಂತ ಹೇಳ್ತಾರೆ. ದ ವುಮೆನ್ ಲೂಸ್ಡ್ ಎ ಫ್ಲಡ್ ಆಫ್ ಅಬ್ಯೂಸ್ ಆನ್ ಪೇಪೆ ಸ್ಮಾಲ್ ಶೇವ್ಡ್ ಹೆಡ್. ಈ ಲಿಸನ್ಡ್ ಅಟೆಂಟಿವ್ಲಿ ಅಂಡ್ humbly, clicking his tongue now and again in admirations at some particularly choice expression. Oh, that's a beauty. What a language. ಏನು ತುಂಬ ಪೇಷಂಟಾಗಿ ಕೇಳಿಸ್ಕೊತಾ ಇದ್ದಂತೆ, ಏನೇ ಬೈದ್ರು ಸಿಗ್ನೋರ ಏನೇ ಬೈದ್ರು ಕೇಳಿಸ್ಕೊತಾ ಇದ್ದಂತೆ. ವೆನ್ ಅಟ್ ಲಾಸ್ಟ್ her anger had spent itself and she left him, he shouted after her, you wouldn't have felt that way if you saw how beautiful I swatted the filthy heads of those good for nothing with those wonderful apples of yours. If only you could have seen it, why you would have given me 2 salted instead of 1 ಅಂತ ಕೇಳುತ್ತಂತೆ. ನೀವು ಬಂದು ನೋಡಬೇಕಾಗಿತ್ತು ಆ ಸಿಚುವೇಶನ್ನ, ಯಾವ ರೀತಿಯಾದಂಥ ಸಿಚುವೇಶನ್ನ ನಾನು ಎದುರಿಸ್ಬಿಟ್ಟು ಬಂದೆ ಅಂತ. ಅವ್ರಿಗೆ ಸರಿಯಾದಂತಹ ಬುದ್ಧಿ ಕಲಿಸಿದ್ದೀನಿ, ಅವ್ರಿಗೆ ಚೆನ್ನಾಗಿ ಆ ಗುಡ್ ಫಾರ್ ನಥಿಂಗ್, ಏನಕ್ಕೂ ಉಪಯೋಗ ಇಲ್ದೇನಂತ ಆ ಜನಕ್ಕೆ ಆ ಹುಡುಗರಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ದೀವಿ. ನೀವು 2 ಸಾಲ್ಟೋ ಕೊಡೋ ಬದಲು ನನಗೆ ಒಂದೇ ಒಂದು ಸಾಲ್ಟೋ ಕೊಡ್ತಾ ಇದ್ದೀರಾ ಅಂತ ಹೇಳದ್ನಂತೆ ಪೇಪೆ. The silly woman did not understand the modest pride of the victor. She merely shook her fist at him. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಸಿಗ್ನೋರಾಗೆ ಬಿಟ್ಟುಬಿಟ್ಲು ಅಂತ ಹೇಳ್ತಾ ಇದ್ದಾರೆ. ವಿತ್ ದಿಸ್ ಎಪಿಸೋಡ್ ಐ ವಿಲ್ ಸ್ಟಾಪ್ ದ ಲೆಸನ್. ಐ ವಿಲ್ ಕಂಟಿನ್ಯೂ ದ ಲೆಸನ್ ಟುಮಾರೋ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಇನ್ ದ ಬಿಗಿನಿಂಗ್ ಯು ಕಮ್ ಟು ನೋ ಹೌ ಪೇಪೆ ವಾಸ್ ಇಂಟ್ರೊಡ್ಯೂಸ್ಡ್. ಪೇಪೆನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಇಟಾಲಿ ಬ್ಯೂಟಿ ಹೆಂಗಿತ್ತು, ಪೇಪೆ ಎಲ್ಲದಕ್ಕೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ತೋರಿಸ್ತಾ ಇರ್ತಾನೆ. ಅವನಿಗೆಲ್ಲ ಕೂಡ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇರ್ತದೆ. ಆ ವಾಲ್ಸ್ ಇರ್ಬೋದು, ಆ ಸಿ ಇರ್ಬೋದು, ಅಲ್ಲಿರುವಂತಹ ವಾತಾವರಣ ಎಲ್ಲನೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇರುತ್ತೆ. ಆಮೇಲೆ ಪೇಪೆ ವೆನ್ ಸಿಗ್ನೋರ ಈ ಆ್ಯಪಲ್ನ ನೀನು 1 ಸಾಲ್ಟೋಗೆ ನೀನು ಎಲ್ಲಿ ರೀಚ್ ಆಗಬೇಕು ಅಂತ ಹೇಳಿದಾಗ ಅದಕ್ಕೂ ಕೂಡ
ಇದನ್ನು ರೀಚ್ ಮಾಡ್ದೇ ತಾನು ಒಂದು ನೆಪಗಳನ್ನ ಹೇಳಿ ಆ ಆ್ಯಪಲ್ನ ಎಲ್ಲಿ ರೀಚ್ ಮಾಡಬೇಕಾಗಿತ್ತು ಅಲ್ಲಿ ರೀಚ್ ಮಾಡದೆ ನೆಪಗಳನ್ನ ಹೇಳಿ ಈ ಟೋಲ್ಡ್ ಸಮ್ ಲೈ ಆರ್ ಸಮ್ ಫ್ಯಾಂಟಸಿ ಸ್ಟೋರಿ ಟು ದ ಸಿಗ್ನೋರಾ. ಸಮ್ ಕ್ರಿಟಿಕ್ಸ್ ಸೇ ದಟ್ ಪೇಪೆ ಈಸ್ ಆನ್ ಅನಾರ್ಕಿಸ್ಟ್ ಅಂತ ಹೇಳ್ತಾರೆ ಕೆಲವು ಕ್ರಿಟಿಕ್ಸು. ಎಲ್ಲಿ ಸೇರಿಸ್ಬೇಕಾಗಿತ್ತು ಅಲ್ಲಿ ಸೇರಿಸ್ದೆ, ಅಲ್ಲಿ ಜಗಳ ಆಯಿತು, ಆ್ಯಪಲ್ಸ್ನ ಸ್ಮ್ಯಾಶ್ ಹೊಡೆದಾಕ್ದೆ ಅಂತ ಹೇಳಿ ಒಂದು ರೀತಿಯಾಗಿ ಹ್ಯೂಮರಸ್ ಆಗೂ ಇದೆ. ಅವನು ಹೇಳ್ತಾ ಇರೋವಂಥದ್ದು ತುಂಬ ಸೀರಿಯಸ್ ಆಗಿರುವಂಥ ಒಂದು ಇದನ್ನು ಹ್ಯೂಮರಸ್ ರೀತಿಯಲ್ಲೂ ತಿರುಗ್ಕೊಳ್ತಾ ಇದ್ದವನು ಪೇಪೆ ಅನ್ನೋದ್ರ ಮೂಲಕ ರೈಟರು ಇಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಮಾಡಿ. ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಸ್ಟಾರ್ಟ್ ದ ಸೆಕೆಂಡ್ ಎಪಿಸೋಡ್, ವಾಟ್ ಪೇಪೆ ಹೆಡ್ ಡನ್ ಇನ್ ದ ಸೆಕೆಂಡ್ ಎಪಿಸೋಡ್ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.